ರಾಮೇಶ್ವರಂ ಕೆಫೆಯಲ್ಲಿ ತೆಲಂಗಾಣ ಪೊಲೀಸರು ಕೂಡ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ತೆಲಂಗಾಣದ ಕೌಂಟರ್ ಇಂಟೆಲಿಜೆನ್ಸ್ ಸೆಲ್ನಿಂದ ಈ ಪರಿಶೀಲನೆಯನ್ನು ಮಾಡಲಾಗ್ತಾ ಇದೆ. ಬಾಂಬ್ ಸ್ಫೋಟ ಮತ್ತು ಉಗ್ರ ಕೃತ್ಯಗಳ ತನಿಖೆಯಲ್ಲಿ ಪರಿಣಿತರು, ಕೌಂಟರ್ ಟೆರರಿಸಂ ವಿಂಗ್ ಅಂತ ಅನ್ಸುತ್ತೆ. ಸುತ್ತಮುತ್ತಲಿನಲ್ಲಿ ಈಗ ಪರಿಶೀಲನೆಯನ್ನು ಮಾಡಲಾಗ್ತಾ ಇದೆ. ತಮಿಳುನಾಡು, ಮಹಾರಾಷ್ಟ್ರದ ತಂಡಗಳ ಜೊತೆಯೂ ಕೂಡ ಪರಿಶೀಲನೆಯನ್ನು ಮಾಡಲಾಗ್ತಾ ಇದೆ. ತೆಲಂಗಾಣ ಪೊಲೀಸರು ಅವರಿಗೆ ಸ್ಥಳೀಯ ಅಧಿಕಾರಿಗಳು ಕೂಡ ನೆರವು ಕೊಡ್ತಿದ್ದಾರೆ ಅನ್ನೋ ಡೀಟೇಲ್ ಕೂಡ ಲಭ್ಯ ಆಗ್ತಾ ಇದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಸಂದೇಶ್ ನೇರ ಸಂಪರ್ಕದಲ್ಲಿ. ಸಂದೇಶ್, ಈಗ ತೆಲಂಗಾಣದ ಟೀಮ್ ಇಲ್ಲಿಗೆ ಬರೋದಕ್ಕೆ ಏನ್ ಕಾರಣ? ಏನಾದ್ರೂ ಪರ್ಟಿಕ್ಯುಲರ್ ರೀಸನ್ ಇದೆಯಾ? ರಕ್ಷತ್, ಇದು ಸೆನ್ಸಿಟಿವ್ ಪ್ರಕರಣ ಆಗಿರೋದ್ರಿಂದ ಈ ಪ್ರಕರಣದಲ್ಲಿ ಎಲ್ಲಾ ರೀತಿಯ ಒಂದು ಪರಿಶೀಲನೆಯನ್ನ ಮಾಡಬೇಕಾಗುತ್ತೆ. ಪರಿಶೀಲನೆ ಮಾಡುವಂತ ಸಂದರ್ಭದಲ್ಲಿ ಎಕ್ಸ್ಪರ್ಟ್ಸ್ ಗಳ ಮುಖಾಂತರವಾಗಿ ಕಂಪ್ಲೀಟ್ ಆದ ಒಂದು ಪರಿಶೀಲನೆಯನ್ನ ಮಾಡಿಸಲಾಗುತ್ತೆ. ಹಾಗಾಗಿಯೇ ಈಗ ತೆಲಂಗಾಣದ ಕೌಂಟರ್ ಇಂಟೆಲಿಜೆನ್ಸ್ ಸೆಲ್ನವರು ಕೂಡ ಬಂದಿರುವಂತದ್ದು. ಈಗಾಗಲೇ 3 ಜನ ಅಧಿಕಾರಿಗಳು ಬಂದು ಪರಿಶೀಲನೆಯನ್ನ ನಡೆಸಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಜೊತೆಗೆ ತಮಿಳುನಾಡಿನಿಂದಲೂ ಕೂಡ ಬಾಂಬ್ ಡಿಸ್ಪೋಸಲ್ ಸ್ಕ್ವಾಡ್ ಕೂಡ ಬಂದಿದೆ. ಯಾಕಂದ್ರೆ ಎಲ್ಲೆಲ್ಲಿ ಪರಿಣಿತ ಸೆಲ್ಗಳಿರ್ತವೆ ಅಥವಾ ಎಲ್ಲೆಲ್ಲಿ ಪರಿಣಿತರಿರ್ತಾರೆ ಅಂತವರನ್ನ ಕರೆಸುವಂತ ಕೆಲಸವನ್ನ, ಈ ರೀತಿ ಭಯೋತ್ಪಾದಕ ಕೃತ್ಯಗಳಾದಂತಹ ಸಂದರ್ಭದಲ್ಲಿ ಅಥವಾ ಬ್ಲಾಸ್ಟ್ಗಳಾದಂತಹ ಸಂದರ್ಭದಲ್ಲಿ ಇಲ್ಲಿಗೆ ಅಂದ್ರೆ ಈ ಘಟನಾ ಸ್ಥಳಕ್ಕೆ ಕರೆಸುವಂತ ಕೆಲಸವನ್ನ ಮಾಡಲಾಗುತ್ತೆ. ಈಗ ಸದ್ಯ ರಾಮೇಶ್ವರಂ ಕೆಫೆಗೆ ಈಗಾಗಲೇ ತಮಿಳುನಾಡಿನಿಂದ ಬಾಂಬ್ ಡಿಸ್ಪೋಸಲ್ ಸ್ಕ್ವಾಡ್ ಬಂದಿದ್ರೆ, ಮತ್ತೊಂದು ಕಡೆ ತೆಲಂಗಾಣದಿಂದ ಕೌಂಟರ್ ಇಂಟೆಲಿಜೆನ್ಸ್ ಸೆಲ್ನವರು ಕೂಡ ಬಂದಿದ್ದಾರೆ. ಅಂದ್ರೆ 3 ಅಧಿಕಾರಿಗಳು ಈಗಾಗಲೇ ಬಂದು ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ಸ್ಥಳೀಯ ಪೊಲೀಸರು ಇಲ್ಲಿಯವರೆಗೂ ಏನ್ ಕಲೆಕ್ಟ್ ಮಾಡಿದ್ದಾರೆ ಮಾಹಿತಿಯನ್ನ ಅಥವಾ ಸ್ಯಾಂಪಲ್ಸ್ ಗಳನ್ನ ಏನ್ ಕಲೆಕ್ಟ್ ಮಾಡಿದ್ದಾರೆ, ಏನೆಲ್ಲ ವಸ್ತುಗಳು ಇಲ್ಲಿ ಸಿಕ್ತು, ಯಾವ ರೀತಿಯಲ್ಲಿ ಬ್ಲಾಸ್ಟ್ ಆಯ್ತು, ಆ ಸಿಸಿಟಿವಿ ಫುಟೇಜ್ ಗಳನ್ನ ಕೂಡ ತೋರಿಸುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಹಾಗಾಗಿ ಅದನ್ನ ಕಂಪ್ಲೀಟ್ ಆದ ಮಾಹಿತಿಯನ್ನ ಪಡೆಯುವಂತ ಕೆಲಸವನ್ನ ಕೂಡ ಮಾಡಲಾಗ್ತಾ ಇದೆ. ಬಿಕಾಸ್ ಅವರ ಜೊತೆಯಲ್ಲಿ ಅಂದ್ರೆ ಕೌಂಟರ್ ಇಂಟೆಲಿಜೆನ್ಸ್ ಸೆಲ್ ಆಗಿರ್ಬೋದು ಅಥವಾ ಬಾಂಬ್ ಡಿಸ್ಪೋಸಲ್ ಸ್ಕ್ವಾಡ್ ಆಗಿರ್ಬೋದು, ಅವರಿಬ್ಬರಿಗೂ ಕೂಡ ಸಾಕಷ್ಟು ಡಾಟಾಗಳಿರ್ತಾವೆ. ಅಂದ್ರೆ ಈ ಹಿಂದೆ ನಡೆದಿರುವಂತ ಹಲವು ಭಯೋತ್ಪಾದಕ ಕೃತ್ಯಗಳಿಗೆ ಸಂಬಂಧಪಟ್ಟಂತ ಸಾಕಷ್ಟು ಡಾಟಾಗಳಿರ್ತವೆ. ಹಾಗಾಗಿ ಆ ಡಾಟಾಗಳಿಗೆ ಜೊತೆಗೆ ಈಗ ನಡೆದಿರುವಂತಹ ಘಟನೆಗೆ ಮ್ಯಾಚ್ ಅನ್ನ ಮಾಡಲಾಗುತ್ತೆ, ಟ್ಯಾಲಿಯನ್ನ ಮಾಡಲಾಗುತ್ತೆ. ಟ್ಯಾಲಿ ಮಾಡಿದಂತಹ ಸಂದರ್ಭದಲ್ಲಿ ಹಿಂದೆ ನಡೆದಿರುವಂತಹ ಘಟನೆಗಳೇನಿದ್ವು ಅಥವಾ ಹಿಂದೆ ನಡೆದಿರುವಂತಹ ಭಯೋತ್ಪಾದಕ ಕೃತ್ಯಗಳು ಅದಕ್ಕೆ ಮ್ಯಾಚ್ ಆಗ್ತಾ ಹೋಗ್ತವೆ. ಆಗ ತುಂಬಾ ಈಸಿ ಆಗುತ್ತೆ ಈ ಒಂದು ಪ್ರಕರಣವನ್ನ ಬೇಧಿಸೋದಕ್ಕೆ ಅಥವಾ ಟ್ರ್ಯಾಕ್ ಅನ್ನ ಮಾಡಲಿಕ್ಕೆ. ಹಾಗಾಗಿ ಈಗ 3 ರಾಜ್ಯಗಳಿಂದ ಕೂಡ ಮಹಾರಾಷ್ಟ್ರ, ತೆಲಂಗಾಣ ಹಾಗೆ ತಮಿಳುನಾಡಿನಿಂದ 3 ರಾಷ್ಟ್ರಗಳಿಂದ ಕೂಡ ನುರಿತ ತಜ್ಞರು ಈಗಾಗಲೇ ಬಂದಿದ್ದಾರೆ. ಅವರು ಬಂದು ಮಾಹಿತಿಯನ್ನ ಪಡೆದುಕೊಂಡು ಆ ಡಾಟಾವನ್ನ ಹಿಂದಿನ ಡಾಟಾಗಳಿಗೆ ಟ್ಯಾಲಿ ಮಾಡುವಂತ ಕೆಲಸವನ್ನ ಕೂಡ ಮಾಡಲಿದ್ದಾರೆ. ಧನ್ಯವಾದ ಸಂದೇಶ್ ಮಾಹಿತಿಗೆ. ಬೇರೆ ಬೇರೆ ರಾಜ್ಯದ ಪೊಲೀಸ್ ಟೀಮ್ ಕೂಡ ಸ್ಥಳಕ್ಕೆ ಆಗಮಿಸಿದೆ ಅನ್ನುವಂಥ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಸಂದೇಶ್ ಕೊಡ್ತಾ ಇದ್ರು. ಕಾರಣ, ಒಂದಿಷ್ಟು ಘಟನೆಗಳು ಮತ್ತು ಅವರಲ್ಲಿರುವಂಥ ಡೇಟಾ ಅದಕ್ಕೆ ಸಿಮಿಲ್ಯಾರಿಟಿ ಇದೆಯಾ ಅನ್ನೋದನ್ನು ಕೂಡ ನೋಡೋ ಉದ್ದೇಶದಿಂದ, ಅಂದರೆ ತೆಲಂಗಾಣದಲ್ಲಿ ಸಂಭವಿಸಿರುವಂಥ ಒಂದಿಷ್ಟು ಟೆರರಿಸಂ ಆಕ್ಟಿವಿಟೀಸಿಗೂ ಇದಕ್ಕೂ ಏನಾದರೂ ಸಾಮ್ಯತೆಗಳಿದಾವ ಅನ್ನೋದನ್ನು ಕೂಡ ಚೆಕ್ ಮಾಡುವಂಥ ಕೆಲಸಗಳಾಗ್ತಾ ಇದೆ. ಜೊತೆಗೆ NIA ಇಂದಲೂ ಕೂಡ ಮಾಹಿತಿಯನ್ನು ಪಡ್ಕೊಳ್ಳಲಾಗ್ತಾ ಇದೆ ಅನ್ನುವಂಥ ಡೀಟೇಲ್ ಕೂಡ ಸಿಗ್ತಾ ಇದೆ. NIA ಬಳಿ ಇಡೀ ಇಂಡಿಯಾಗೆ ಸಂಬಂಧಿಸಿದಂಥ ಟೆರರಿಸಂ ಆಕ್ಟಿವಿಟೀಸ್ನ ಡೀಟೇಲ್ಸ್ ಇರೋದ್ರಿಂದ ಅವರಿಂದಲೂ ಕೂಡ ಮಾಹಿತಿಯನ್ನು ಕಲೆ ಹಾಕಲಾಗ್ತಾ ಇದೆ. ಅಂದರೆ ಈ ಘಟನೆಯಲ್ಲಿ ಭಾಗಿಯಾದಂಥ ಆ ಮುಖಚಹರೆ ಏನು ದಾಖಲಾಗಿದೆ, ಈ ವ್ಯಕ್ತಿಗಳು ಯಾರಾದರೂ ಪರಿಚಿತ ಮುಖಾನ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಆ ರೀತಿ ಏನಾದರೂ ಐಡೆಂಟಿಫೈ ಆದರೆ ಆ ನಂತರ ತನಿಖೆ ಈಸಿ ಆಗ್ತಾ ಹೋಗುತ್ತೆ. ಈ ವ್ಯಕ್ತಿ ಏನಾದರೂ ಪರಿಚಿತ ಅಥವಾ ಈ ಹಿಂದೆ ಏನಾದರೂ ಇಂಥ ಕೃತ್ಯಗಳಲ್ಲಿ ಭಾಗಿಯಾದಂಥ ಉದಾಹರಣೆ ಏನಾದರೂ ಇದ್ದರೆ ಆತ ಯಾರು, ಆತನ ಸಂಘಟನೆ ಯಾವುದು, ಇದೆಲ್ಲದರ ಬಗ್ಗೆಯೂ ಕೂಡ ಮಾಹಿತಿ ಸಿಗ್ತಾ ಹೋಗುತ್ತೆ. ಸೊ ಆ ನಿಟ್ಟಿನಲ್ಲೂ ಕೂಡ ಪ್ರಯತ್ನಗಳು ನಡೀತಾ ಇದೆ. ಜೊತೆಗೆ ಸತ್ಯ ಇದರಲ್ಲಿ ಆತ ಕ್ಯಾಪ್ ಹಾಕ್ಕೊಂಡಿದ್ದಾನೆ, ಮುಖಚಹರೆ ಸರಿಯಾಗಿ ದಾಖಲಾಗದೇ ಇರೋದ್ರಿಂದ, ಈ ಬಸ್ಸಿನಲ್ಲಿ ಆತ ಓಡಾಡಿರೋದ್ರಿಂದ ಬಸ್ಸಿನ CCTV ಫುಟೇಜು, ಅದರ ಜೊತೆಗೆ ಆತ ಎಲ್ಲೆಲ್ಲಿ ಓಡಾಡಿದ್ದಾನೆ ಅಲ್ಲಿ ಏನು CCTV ಆತನ ಮುಖಕ್ಕೆ ಏನಾದರೂ ಕ್ಲಿಯರ್ ಆಗಿ ಫೋಕಸ್ ಆಗಿದ್ದಿದ್ರೆ ಅಂಥ CCTV ಫುಟೇಜನ್ನು ಕೂಡ ಪಡ್ಕೊಂಡು ತನಿಖೆಯನ್ನು ಮಾಡಲಾಗ್ತಾ ಇದೆ. ಅಂದರೆ ಈ ಹಿಂದೆ ಬೇರೆ ಕೇಸ್ನಲ್ಲಿ ಏನಾದರೂ ಭಾಗಿಯಾಗಿದ್ದರೆ ಆ ರೆಕಾರ್ಡ್ಸ್ ಇರುತ್ತೆ, ಕ್ರೈಮ್ ರೆಕಾರ್ಡ್ಸ್ ಇರುತ್ತೆ, ಅದರ ಆಧಾರದ ಮೇಲೆ ತನಿಖೆಯನ್ನು ಮುಂದುವರಿಸಬಹುದು ಅನ್ನೋ ಲೆಕ್ಕಾಚಾರ. ಮತ್ತೊಂದೆಡೆ ರಾಜ್ಯದಲ್ಲೇ ನಡೆದಿರುವಂಥ ಒಂದಿಷ್ಟು ಬ್ಲಾಸ್ಟ್ಗಳಿಗೆ ಇದು ಹೋಲಿಕೆ ಕಂಡು ಬಂದಿರೋದ್ರಿಂದ, ಒಂದು ಎಕ್ಸಾಂಪಲ್ ಅಂತಂದರೆ ಮಂಗಳೂರಲ್ಲಿ ಸಂಭವಿಸಿದಂಥ ಆಟೋದಲ್ಲಿ ಏನು ಬ್ಲಾಸ್ಟ್ ಆಯಿತು, ಶಾರೀಕ್ ಅನ್ನುವಂಥ ಉಗ್ರ ಕುಕ್ಕರ್ ಬಾಂಬನ್ನು ತೆಗೆದುಕೊಂಡು ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಕುಕ್ಕರ್ ಬ್ಲಾಸ್ಟ್ ಆಗಿತ್ತು.
ಆ ಕೇಸಿಗೂ ಈ ಕೇಸಿಗೂ ತಾಳೆಯಾಗ್ತಾ ಇದೆ ಅಥವಾ ಹೋಲಿಕೆ ಇದೆ ಅನ್ನೋ ಕಾರಣಕ್ಕಾಗಿ ಆ ಆಂಗಲ್ ಅಲ್ಲೂ ಕೂಡ ತನಿಖೆ ಮುಂದುವರೆದಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.